ನಮಸ್ತೆ ಬಂಧುಗಳೇ, ಭೀಷ್ಮ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಹಿಂದೂ ಮಧುಗಿರಿಯ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ವತಿಯಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ಆಗ್ರಹ. ಈ ವರ್ಷ ಬಾನು ಮುಸ್ತಕ್ ದಸರಾ ಉದ್ಘಾಟನೆಗೆ ಹಿಂದೂ ಪರ ಸಂಘಟನೆಗಳಿಂದ ಭಾರೀ ವಿರೋಧ. ಬಾನು ಮುಸ್ತಕ್ ಅವರಿಗೆ ಹಿಂದೂ ಧಾರ್ಮಿಕ ಭಾವನೆಗಳ ಮೇಲೆ ನಂಬಿಕೆ ಇಲ್ಲ. ಹೀಗಿರುವಾಗ ಅವರನ್ನ ನಾಡದೇವತೆ ಚಾಮುಂಡಿ ದೇವಿಯ ದಸರಾ ಉದ್ಘಾಟನೆಗೆ ಹೇಗೆ ಆಹ್ವಾನ ನೀಡಿದ್ದೀರಿ ಎಂದು ಹಿಂದೂ ವಿಶ್ವ ಪರಿಷತ್ ಬಜರಂಗ ದಳ ಸಂಘಟನೆಯ ಸರ್ಕಾರ ನಿರ್ಧಾರವನ್ನ ಹಿಂಪಡೆಯಲು ಒತ್ತಾಯಿಸಿದ್ದಾರೆ. ಅದಲ್ಲದೆ ಗಣೇಶ ವಿಸರ್ಜನೆಯ ವೇಳೆಯಲ್ಲಿ ಅನ್ಯ ಕೋಮಿನ ಯುವಕರು ಕಲ್ಲು ತೂರಾಟ ಮಾಡಿದ ವ್ಯಕ್ತಿಗಳನ್ನು ರಾಜ್ಯ ಸರ್ಕಾರವು ಗಡೀಪಾರು ಮಾಡಬೇಕೆಂದು ಒತ್ತಾಯಿಸಿ ಮಾನ್ಯ ರಾಜ್ಯಪಾಲರಿಗೆ ಮಧುಗಿರಿ ಉಪ ವಿಭಾಗದ ಅಧಿಕಾರಿಗಳ ಮುಖಾಂತರ ಮನವಿಯನ್ನ ಸಲ್ಲಿಸಲಾಯಿತು. ಇದೇ ಸಂದರ್ಭದಲ್ಲಿ ಬಜರಂಗ ದಳದ ಸಂಯುಕ್ತ ಶ್ರೀನಿವಾಸ್, ಧಾರ್ಮಿಕ ಮುಖಂಡ ನಾಗೇಶ್, ಮಧುಗಿರಿ ಮಂಡಲದ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಮೋಹನ್ ರಾಜ್ ಮತ್ತು ರಮೇಶ್ ಹಾಗೂ ಬಜರಂಗ ದಳದ ಕಾರ್ಯಕರ್ತರು ಮಹೇಶ್, ನಾಗರಾಜ್, ವಿಜಯಲಕ್ಷ್ಮಿ, ನಾರಾಯಣ್ ಹಾಗೂ ಅನೇಕ ಹೋರಾಟಗಾರರು ಉಪಸ್ಥಿತರಿದ್ದರು. ದಸರಾ ಉದ್ಘಾಟನೆಯ ಗೌರವ ಹಿಂದೂ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಪ್ರತಿನಿಧಿಸುವವರ ಪಾಲಾಗಬೇಕು. ಮುಖ್ಯಮಂತ್ರಿಗಳು ಜನರ ಭಾವನೆಯನ್ನು ಭಾವನೆಗಳನ್ನು ಹೆಚ್ಚಿಸಕ್ಕೆ ರಾಜ್ಯದ ಶ್ರಮ ಬರಬೇಕು. ಇಲ್ಲದಿದ್ದರೆ ಸರ್ಕಾರವೇ ಜನರ ಕೋಪಕ್ಕೆ ಕಾರಣವಾಗಿ ನಮ್ಮ ಪರಂಪರೆಯನ್ನು ಉಳಿಸಿಕೊಳ್ಳುವ ಪ್ರತಿಭಟನೆಗಳು ರಾಜ್ಯವ್ಯಾಪಿ ನಡೆಸುವುದು ಅನಿವಾರ್ಯವಾಗುತ್ತದೆ. ಆದ್ದರಿಂದ ಗೌರವಾನ್ವಿತ ಮಾನ್ಯ ರಾಜ್ಯಪಾಲರು ತಕ್ಷಣ ಮಧ್ಯಪ್ರವೇಶಿಸಿ ಕರ್ನಾಟಕದ ಸಂಸ್ಕೃತಿ ಹಬ್ಬ ರಾಜ್ಯಕ್ಕೆ ಅರ್ಥಕ್ಕೆ ಮುಕ್ತಗೊಳಿಸಬೇಕು. ಉಪವಿಭಾಗಗಳು ಜಿಲ್ಲಾಧಿಕಾರಿಗಳು ತುಮಕೂರು ಜಿಲ್ಲೆ ತಮ್ಮ ಮೂಲಕ ತಿಳಿಸಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ಮಾನ್ಯ ರಾಜ್ಯಪಾಲರು ಕರ್ನಾಟಕ ರಾಜ್ಯ ಅಭಿವೃದ್ಧಿ ಗಣೇಶ ವಿಚಾರಣೆಯ ಶಾಂತಿಯುತವಾಗಿ ಸಾಗುತ್ತಿದ್ದ ಧಾರ್ಮಿಕ ಆಚರಣೆಗಳು ಈ ಘಟನೆಯಿಂದ ಜನರಲ್ಲಿ ಭಯ ಹಾಗೂ ಅಶಾಂತಿ ಸೃಷ್ಟಿಯಾಗಿತ್ತು. ಆದರೆ ವಿಚಾರಣೆಯ ಕಲ್ಲು ನಡೆಸಿದ ನಿಜವಾದ ಅಪರಾಧಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಕ್ಕೆ ಬದಲಾಗಿ ನಮ್ಮ ಧಾರ್ಮಿಕ ಹಕ್ಕನ್ನು ಕಾಪಾಡಲು ಶಾಂತಿಯುತವಾಗಿ ಕಾರ್ಯಕರ್ತರ ದಾಖಲಿಸಲಾಗಿದೆ. ಇದು ನ್ಯಾಯ ವಿರೋಧಿ ಕ್ರಮವಾಗಿದೆ. ಆದ್ದರಿಂದ ಗಣೇಶೋತ್ಸವ ವಿಸರ್ಜನೆ ವೇಳೆ ಕಲ್ಲುತೂರಾಟ ನಡೆಸಿದ ನೋಟಿಸ್ನಿಂದ ಪಡೆಯಬೇಕು ಹಾಗೂ ರಾಜ್ಯದಿಂದ ಗಡೀಪಾರು ಮಾಡಬೇಕು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಹಿಂದೂ ಕಾರ್ಯಕರ್ತರ ಮೇಲಿನ ಎಲ್ಲ ಪ್ರಕರಣಗಳನ್ನು ಸರ್ಕಾರ ಹಿಂಪಡೆಯಬೇಕು. ಈ ಪ್ರಕರಣವನ್ನು ಕೇಂದ್ರೀಯ ತನಿಖಾ ಸಂಸ್ಥೆಯ ಮೂಲಕ ಉನ್ನತ ಮಟ್ಟದ ತನಿಖೆಯಾಗಬೇಕು. ಕಲ್ಲು ತೂರಾಟಕ್ಕೆ ನೇರ ಅಥವಾ ಪರೋಕ್ಷವಾಗಿ ಪ್ರೇರಣೆ ನೀಡಿದ ಮಸೂದೆ ಸಮಿತಿ ಸದಸ್ಯರು ಹಾಗೂ ನಿಗಾವಳನ್ನು ವಿಚಾರಣೆಗೊಳಪಡಿಸಬೇಕು. ಭವಿಷ್ಯದಲ್ಲಿ ಇಂತಹ ಘಟನೆಗಳನ್ನು ಮರುಕಳಿಸಬೇಕು. ಗಣೇಶೋತ್ಸವ ಹಾಗೂ ಇತರ ಹಿಂದೂ ಧಾರ್ಮಿಕ ಮೂಲಕ ಮನವಿ ಮಾಡುತ್ತೇವೆ. ಕಾರ್ಯಕ್ರಮಗಳಲ್ಲಿ ಸಮರ್ಪಕ ಭದ್ರತಾ ಕ್ರಮಗಳ